ಇನ್ನು ಮಿಥುನ ರಾಶಿ, ಮಾರ್ಚ್ ತಿಂಗಳಲ್ಲಿ ಮಿಥುನ ರಾಶಿಗೆ ರವಿಯ ಅನುಕೂಲ ಬಹಳ ವಿಶೇಷವಾಗಿ ಇರ್ತದೆ. ಕೇಂದ್ರದಲ್ಲಿ ಶುಕ್ರನು ಮತ್ತು ರವಿಯು ವ್ಯಾವಹಾರಿಕವಾಗಿ ಒಳ್ಳೆಯದು, ಸಾಂಬಂಧಿಕವಾಗಿ ಸ್ವಲ್ಪ ಕಷ್ಟವೇ. ಹಾಗಾಗಿ ಮತ್ತೆ ಸಾಲದಕ್ಕೆ ಜನ್ಮ ಕುಜ ಬೇರೆ ಸಂಚಾರ ಮಾಡ್ತಿರೋದ್ರಿಂದ ಜೂನ್ 2ನೇ ವಾರದವರೆಗೂ ಜನ್ಮ ಕುಜ ಮತ್ತು ದ್ವಿತೀಯ ನೀಚ ಕುಜ ದೋಷ ಮಿಥುನ ರಾಶಿಯವರಿಗೆ ಇರ್ತದೆ. ಅಧಿಕಾರಿ ವರ್ಗಗಳು, ಸರ್ಕಾರದವರು, ಸರ್ಕಾರಿ ನೌಕರರು, ಗೀತಕಾರರು, ಟೀಚರ್ಗಳು, ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಕ್ಕಂಥವರು, ಲೆಕ್ಕಿಗರು, ಜ್ಯೋತಿಷಿಯರು, ಈ ರೀತಿಯ ವರ್ಗಗಳಿಗೆಲ್ಲ ಸ್ವಲ್ಪ ವ್ಯಾವಹಾರಿಕವಾಗಿ ಹಿನ್ನಡೆ ಇರ್ತದೆ. ಕುಜನು ಜನ್ಮದಲ್ಲಿ ಸಂಚಾರ ಮಾಡಿದಾಗ ದ್ವಿತೀಯದಲ್ಲಿ ನೀಚನಾಗಿ ಸಂಚಾರ ಮಾಡ್ತಾ ಇರತಕ್ಕಂಥದ್ದು, ಬುಧನೂ ಕೂಡ ಮೀನರಾಶಿಯಲ್ಲಿ ಮಾರ್ಚ್ನಲ್ಲಿ ನೀಚದಲ್ಲಿ ಇರುವ ಕಾರಣ, ಇದೆಲ್ಲ ಕಾರಣದಿಂದ ಮಿಥುನ ರಾಶಿಯವರಿಗೆ ವ್ಯಾವಹಾರಿಕವಾಗಿ ಸ್ವಲ್ಪ ತಡೆ, ಅಸಮಾಧಾನ, ಇದೆಲ್ಲ ನೆಮ್ಮದಿ ಕೊಡೋದಿಲ್ಲ ವ್ಯಾವಹಾರಿಕವಾಗಿ. ಆದರೆ ರವಿಯ 10ನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಮತ್ತು ಶುಕ್ರನೂ 10ನೇ ಮನೆಯಲ್ಲಿ ಇರ್ತಕ್ಕಂಥದ್ದು ವ್ಯವಹಾರವನ್ನು ಮ್ಯಾನೇಜ್ ಮಾಡುವಂತಹ ಶಕ್ತಿ, ಏನೋ ಕಷ್ಟ ಬಂದಾಗ ಇನ್ನೇನೋ ಒಂದು ಹುಟ್ಟತಕ್ಕಂತಹ ಒಂದು ಯೋಗ, ಇದೆಲ್ಲವೂ ಕೂಡ 10ನೇ ಮನೆಯ ರವಿಯ ಮತ್ತು ಉಚ್ಚ ಶುಕ್ರನ ಫಲವನ್ನು ಪಡಿತೀರಿ. ಕುಟುಂಬದಲ್ಲಿ ಮಾತು ಮತ್ತು ಖರ್ಚುಗಳ ಬಗ್ಗೆ ಜಾಗೃತೆಯಿಂದ ಇರಬೇಕು. ನಾನು ಆಗಲೇ ಹೇಳಿದ್ದೀನಿ, ಕುಜನ ದೋಷ ಉಂಟು ಮಿಥುನ ರಾಶಿಯವರಿಗೆ ಅಂತಂತ. 9ನೇ ಮನೆಯಲ್ಲಿ ಇರುವ ಶನಿಯು 10ನೇ ಮನೆಗೆ ಹೋಗ್ತಕ್ಕಂಥದ್ದು ಆಗ್ತದೆ. ಸ್ಥಳ ಬದಲಾವಣೆ, ಸ್ಥಾನ ಬದಲಾವಣೆ, ವಿಚಾರ ಮತ್ತು ಸಂಘಗಳ ಬದಲಾವಣೆ, ಇದೆಲ್ಲವನ್ನು ನಿರೀಕ್ಷೆ ಮಾಡಬಹುದು ಮಿಥುನ ರಾಶಿಯವರು. ಸುಬ್ರಹ್ಮಣ್ಯ ದೇವರು ಮತ್ತು ದುರ್ಗಾದೇವಿಯನ್ನು ಅರ್ಚನಾದಿಗಳಿಂದ ಸೇವೆಯನ್ನು ಮಾಡಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು.